ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲೇ ಈಸಿಯಾಗಿ ಹೇಗೆ ಬಾದಾಮ್ ಪೌಡರ್ ಮಾಡೋದು ನೋಡೋಣ ಬನ್ನಿ. ಅದು ವಿತೌಟ್ ಶುಗರ್ ಹೇಗೆ ಮಾಡೋದು ಅಂತ. ಅದಕ್ಕೆ ಫಸ್ಟ್ ನಾವು ಬಾದಾಮ್ ತೊಗೊಬೇಕು, ಆಮೇಲೆ ಏಲಕ್ಕಿ ತೊಗೊಬೇಕು, ನೆಕ್ಸ್ಟ್ ನಾವು ಸೋಂಪು ತೊಗೊಬೇಕು, ನೆಕ್ಸ್ಟ್ ನಾವು ಅರಿಶಿಣ ತೊಗೊಬೇಕು. ಇಷ್ಟೇ 4 ಐಟಮ್ಸಿಂದ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಬಾದಾಮ್ ಪೌಡರ್ ಮಾಡೋದು ಕಲ್ತ್ಕೊಳ್ಳೋಣ. ಅದು ವಿತೌಟ್ ಶುಗರ್ ಆ್ಯಡ್ ಮಾಡ್ಬೋದು, ಬಟ್ ಅದು ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ನಾನು ವಿತೌಟ್ ಶುಗರೇ ಟ್ರೈ ಮಾಡ್ತಾ ಇದ್ದೀನಿ. ನಾವು ಸ್ಟವ್ ಆನ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಬೇಕು. ಪ್ಯಾನ್ ಇಟ್ಟು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು. ನಾನು ಡೈಲಿ ಆಫೀಸ್ಗೆ ಹೋಮ್ಮೇಡ್ ಬಾದಾಮ್ ಪೌಡರಿಂದ ಮಾಡಿರೋ ಬಾದಾಮ್ ಹಾಲನ್ನೇ ತೊಗೊಂಡು ಹೋಗ್ತೀನಿ. ಅದು ವಿತೌಟ್ ಶುಗರ್. ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಲ್ವಾ, ನೀವು ಟ್ರೈ ಮಾಡಿ. ಪ್ಯಾನ್ ಬಿಸಿ ಆದಮೇಲೆ ಬಾದಾಮನ್ನ ಹಾಕಿ ಒಂದು 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಬೇಕು. ತ್ರೀ ಮಿನಿಟ್ಸ್ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಬಾದಾಮನ್ನ ಬೇರೆ ಬೌಲಿಗೆ ಹಾಕಿಬಿಟ್ಟು ಅದು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಬೇಕು. ಬಾದಾಮ್ ಕೂಲಾಗೋ ಗ್ಯಾಪಲ್ಲಿ ನಾವು ಸೋಂಪನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸೋಂಪು ಲೈಟಾಗಿ ಹುರ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಿಟ್ಕೊಳ್ಳೋಣ. ನಾನು ಎಲ್ಲನೂ ಒಂದೊಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಏಲಕ್ಕಿ ಸಿಪ್ಪೆ ನಾನು ಹಾಕ್ತಾ ಇಲ್ಲ, ಬರೀ ಏಲಕ್ಕಿ ಒಳಗಡೆ ಇರೋದು ಮಾತ್ರ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ 1 ಟೈಮ್ ಟ್ರೈ ಮಾಡಿ ಇದು ಮತ್ತೆ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ನೋಡೋಣ, ನಾಳೆ ಆಫೀಸ್ಗೂ ತೊಗೊಂಡು ಹೋಗ್ತೀನಿ, ನನ್ನ ಕೊಲೀಗ್ಸ್ಗೆ ಕೊಡ್ತೀನಿ, ಏನು ಹೇಳ್ತಾರೆ ರಿವ್ಯೂ ನೋಡೋಣ. ನೆಕ್ಸ್ಟು ಒಂದು ಮಿಕ್ಸರ್ ಜಾರ್ ತೊಗೊಳ್ಳಿ. ಅದಕ್ಕೆ ನಾವು ಬಾದಾಮ್ ಹಾಕಬೇಕು. ಬಾದಾಮ್ ಕೂಲ್ ಡೌನ್ ಆದಮೇಲೆ ಹಾಕಬೇಕು, ಬಿಸಿ ಇದ್ದಾಗಲೇ ಹಾಕಿಬಿಡಿ. ನೆಕ್ಸ್ಟ್ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲನೂ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಏಲಕ್ಕಿ ಹಾಕ್ಕೊಬೇಕು. ಅದಾದಮೇಲೆ ನಾವು ಇದಿಷ್ಟೂ ಪೌಡರ್ ಮಾಡ್ಕೊಬೇಕು. ಇವಾಗ ನಾನು ಇದನ್ನು ಪೌಡರ್ ಮಾಡ್ಕೊಂಬರ್ತೀನಿ. ನೋಡಿ, ಬಾದಾಮ್ ಪೌಡರ್ ರೆಡಿ ಆಗಿದೆ. ರೆಡಿಯಾಗಿರೋ ಬಾದಾಮ್ ಪೌಡರ್ನ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಬಾದಾಮನ್ನ ಕಟ್ ಮಾಡಿಬಿಟ್ಟು ಬಾದಾಮ್ ಪೌಡರ್ ಒಳಗಡೆ ಮಿಕ್ಸ್ ಮಾಡ್ಕೊಬೋದು. ನಾವು ಬಾದಾಮ್ ಹಾಲು ಕುಡಿಬೇಕಾದಾಗ ಅದು ಮಧ್ಯ ಮಧ್ಯ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಬಾದಾಮನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಕಟ್ ಮಾಡಿರೋ ಬಾದಾಮನ್ನ ನಾನು ಬಾದಾಮ್ ಪೌಡರ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಎಷ್ಟು ಸಿಂಪಲ್ ಅಲ್ವಾ? ಬರೀ 4 ಐಟಮ್ಸ್ ಅಷ್ಟೇ ನಾನು ಯೂಸ್ ಮಾಡಿರೋದು. ನೀವು ಟ್ರೈ ಮಾಡಿ, ಹೆಲ್ದಿಯಾಗಿರುತ್ತೆ. ಮಿಸ್ ಮಾಡಬೇಡಿ, ಒನ್ಸ್ ಟ್ರೈ ಮಾಡಿ. 1 ಗ್ಲಾಸಿಗೆ 2 ಟೇಬಲ್ ಸ್ಪೂನ್ ಆಫ್ ಬಾದಾಮ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿರೋ ಮಿಲ್ಕ್ ಹಾಕೊಬೇಕು. ನಾನು ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಆ ಮಿಲ್ಕ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಹೋಮ್ ಮೇಡ್ ಬಾದಾಮ್ ಪೌಡರಿಂದ ಮಾಡಿರೋ ಬಾದಾಮ್ ಮಿಲ್ಕ್ ರೆಡಿ ಆಗಿದೆ. ಇದನ್ನು ನಾನು ಆಫೀಸಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ನನ್ನ ಕೊಲೀಗ್ಸ್ ಏನು ಹೇಳ್ತಾರೆ ಅಂತ. ಬಾಯ್ ಬಾಯ್.